ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪಾಯಸದ ರೆಸಿಪಿದೊಂದಿಗೆ ಬಂದಿದ್ದೀನಿ. ಇದು ನಾರ್ಮಲ್ ಪಾಯಸ ಅಲ್ಲ, ಇವತ್ತು ಮ್ಯಾಕ್ರೋನಿ ಪಾಯಸ ಅಥವಾ ಮ್ಯಾಕ್ರೋನಿ ಖೀರ್ ಅಂತಲೂ ಹೇಳ್ತಾರೆ. ಇದನ್ನು ನಾನು ಹಾಲು ಯೂಸ್ ಮಾಡದೆ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬ ಬಂತು, ನಾರ್ಮಲ್ ಪಾಯಸ ಮಾಡೋದಕ್ಕಿಂತ ಇದನ್ನು ಮಾಡಿ ನೋಡಿ. ಇದರಲ್ಲಿ ಸಕ್ಕರೆ ಹಾಕಿಲ್ಲ, ಹಾಲು ಯೂಸ್ ಮಾಡಿಲ್ಲ, ಬಟ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್, ಹೆಲ್ದಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ. ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ. ಸೊ ನೋಡಬೇಕು ಅಂದರೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಒಂದು ಪಾತ್ರೆಯಲ್ಲಿ ಅಥವಾ ಸಾಸ್ ಪ್ಯಾನ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು 1 ಕಪ್ ಮ್ಯಾಕ್ರೋನಿ ಪಾಸ್ತಾ ತೊಗೊಂಡಿದ್ದೀನಿ. ಇದೆಲ್ಲ ನಿಮ್ಮ ಗ್ರಾಸರಿ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ. ಇದನ್ನು ಹಾಕ್ಕೊಂಡು ಇದನ್ನೊಂದು 5 ನಿಮಿಷಗಳ ಕಾಲ ಬೇಯಿಸಬೇಕು. ಇದಕ್ಕೊಂದು 2 ಹನಿ ತುಪ್ಪ ಹಾಕೋಣ. ಯೂಶ್ವಲಿ ಪಾಸ್ತಾ ಮಾಡಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ತೀವಿ. ಇದು ನಾವು ಸ್ವೀಟ್ ಮಾಡ್ತಿರೋದ್ರಿಂದ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋ ಉದ್ದೇಶ ಇದು ಬಿಡಿ ಬಿಡಿಯಾಗೆ ಒಂದಕ್ಕೊಂದು ಅಂಟ್ಕೊಳ್ಳದೆ ಚೆನ್ನಾಗಿ ಬರುತ್ತೆ ಅಂತ, ಅಷ್ಟೇ ಚೆನ್ನಾಗಿ ಬೇಯುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ಮೀನ್ವೈಲು ನಾನೊಂದು 5-6 ಗೋಡಂಬಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೋತೀನಿ. ಈಗ ನೋಡಿ, ಈಗ ಒಂದು 2 ನಿಮಿಷ ಆಗಿದೆ ನಾನು ಆಲ್ರೆಡಿ ಬೇಯಕ್ಕಿಟ್ಟು. ನಾನು ತೋರಿಸ್ತೀನಿ. ಇದಿನ್ನೂ ಬೆಂದಿಲ್ಲ. ಇದು ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಹಾರ್ಡ್ ಆಗಿದೆ ಇನ್ನೂ. ಸೊ ಇನ್ನೊಂದು 2-3 ನಿಮಿಷ ಬೇಯಬೇಕಾಗುತ್ತೆ. ಟೋಟಲ್ ಇದನ್ನು ಬೇಯಿಸೋಕ್ಕೆ ನನಗೆ 5 ನಿಮಿಷಗಳ ಕಾಲ ತೊಗೊಳ್ತು. ಸೊ ಮುಚ್ಚೆನೇ ಕಂಪ್ಲೀಟಾಗಿ ಬೇಯಿಸಿ ಮತ್ತು ಆವಾಗ ಒಂದು ಸಲ ತಿರುವಿ ಇಲ್ಲದೇ ಇದು ಒಂದೊಂದ್ಸಲ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ 5 ನಿಮಿಷ ಆಗಿದೆ ನೋಡಿ. ಟ್ರಾನ್ಸ್ಪರೆಂಟ್ ಕಲರ್, ಲೈಟ್ ಕಲರ್ ಆಗುತ್ತೆ, ಯೆಲ್ಲೋ ಕಲರ್ ಇದ್ದಿದ್ದು. ಮತ್ತು ಯಾವ್ದಾದ್ರು ಒಂದು ಫೋರ್ಕ್ ಅಥವಾ ಸ್ಪೂನ್ ಸಹಾಯದಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಹಿಂಗಾಯಿತು ಅಂದರೆ ಕಂಪ್ಲೀಟಾಗಿ ಬೆಂದಿದೆ ಅಂತ. ಇವಾಗ ಈ ನೀರೆಲ್ಲ ಬಸ್ಬಿಟ್ಟು ನಾನು ಪಾಸ್ತಾನ ಬೇರೆ ಎತ್ತಿಟ್ಕೊಳ್ತೀನಿ. ಸೊ ನೀರೆಲ್ಲ ಬಸಿಯೋಣ. ಈಗ ಅದೇ ಪಾತ್ರೆಗೆ ನಾನೊಂದು 1/4 ಚಮಚದಿಂದ ಅರ್ಧ ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಈ ಪರ್ಟಿಕ್ಯುಲರ್ ಪಾಯಸನ ತುಪ್ಪನೇ ಇಲ್ಲದೆ ಸಹ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಬಾದಾಮಿ ಹುರ್ಕೊಳ್ಳೋಣ ಅಂತ ಒಂದು ಅರ್ಧ ಚಮಚ ತುಪ್ಪ ಯೂಸ್ ಮಾಡ್ತೀನಿ. ನಿಮ್ಗೆ ತುಪ್ಪ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ತುಪ್ಪ ಇಲ್ದೇನೂ ಇದು ಚೆನ್ನಾಗಿರುತ್ತೆ. ಈಗ ಒಂದು 4-5 ಬಾದಾಮಿನ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ತುಪ್ಪದಲ್ಲಿ ಹುರ್ಕೋತೀನಿ. ನನಗೆ ಬಾದಾಮಿ ತುಂಬ ಇಷ್ಟ, ಕ್ರಂಚಿ ಟೇಸ್ಟು ಒಳ್ಳೆಯದು ಅಂತ, ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಕ್ವೈಟ್ ಆಪ್ಷನಲ್ ಈ ಪಾಯಸಕ್ಕೆ. ಸೊ ಒಂಚೂರು ಹುರ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಅದಾದಮೇಲೆ ಇದಕ್ಕೆ ಈಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್, ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ನಾನು ಹಾಲು ಯೂಸ್ ಮಾಡ್ತಿಲ್ಲ. ಅದ್ರ ಬದಲು ಕೋಕೋನಟ್ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ಕೋಕೋನಟ್ ಹಾಲು ಒಂದು ಅರ್ಧ ಕಾಯಿನ ತುರ್ಕೊಂಡು ರುಬ್ಬಿ ಹಾಲು ತಗೊಂಡಿದ್ದೀನಿ. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಾರ್ಮಲ್ ಹಾಲಿಗಿಂತ ಕೋಕೋನಟ್ ಹಾಲಲ್ಲಿ ನಿಮ್ಗೆ ಎಲ್ಲ ಥರ ವಿಟಮಿನ್, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ನಮಗೆ ದೇಹಕ್ಕೆ ಏನೇನು ಬೇಕೋ ಪ್ರತಿಯೊಂದೂ ಇದರಲ್ಲಿದೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡು ಅವಾಗವಾಗ ಮಕ್ಕಳಿಗೆ ಏನಾದ್ರು ಸ್ವೀಟ್ ಮಾಡಿಕೊಡಿ. ಅದರಿಂದ ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ, ಕಣ್ಣುಗಳು ಚೆನ್ನಾಗಿರುತ್ತೆ, ಬೇಕಾಗಿರೋ ವಿಟಮಿನ್ಸು, ಮಿನರಲ್ಸ್ ಎಲ್ಲನೂ ಸಿಗುತ್ತೆ. ಸೊ ನಾನು 1 ಕಪ್ಪು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಈ ಹಾಲು ಹಾಕಿದಾಗ ಇದನ್ನು ತುಂಬ ಲೋ ಆಗಿಡಿ ಫ್ಲೇಮ್ನ. ಈಗ ನಾವು ಬೇಯಿಸಿರೋವಂಥ ಪಾಸ್ತಾನು ಇದಕ್ಕೆ ಹಾಕೋತಾ ಇದ್ದೀನಿ. ಫ್ಲೇಮ್ ಮಾತ್ರ ಫುಲ್ಲು ಲೋ ಆಗಿರಲಿ ಫ್ರೆಂಡ್ಸ್, ಯಾಕಂದರೆ ಇದು ಬೇಗ ಗಟ್ಟಿ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಬೇಗ ಸಿಯೋವಂಥ ಚಾನ್ಸಸ್ ಇರುತ್ತೆ. ಇಲ್ಲಿಗ ಒಂದು ಅರ್ಧ ಕಪ್ಪು ಮಿಲ್ಕ್ಮೇಡು ರೆಡಿ, ನಿಮಗೆ ಗ್ರಾಸರಿ ಶಾಪಲ್ಲಿ ಸಿಗುತ್ತೆ. ಒಂದು ಅರ್ಧ ಕಪ್ ಮಿಲ್ಕ್ಮೇಡ್ ಹಾಕೋತಾ ಇದ್ದೀನಿ. ಇದರಲ್ಲೇ ಸಾಕಷ್ಟು ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಸಕ್ಕರೆ ನಾನೇನೂ ಯೂಸ್ ಮಾಡ್ತಾನೇ ಇಲ್ಲ. ಸೊ ಕಾಯಿ ಹಾಲು ಹಾಕಿ ಬೇಯಿಸಿರೋ ಮ್ಯಾಕ್ರೋನಿ ಹಾಕಿ ಅರ್ಧ ಕಪ್ಪು ಮಿಲ್ಕ್ಮೇಡ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಫ್ಲೇಮು ಥ್ರೂ ಔಟ್ ದ ಪ್ರೋಸೆಸ್ಸು ಫುಲ್ಲು ಲೋ ಇರಲಿ. ಇದು ಪದೇ ಹೇಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಗೋಡಂಬಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆಗಲೇ, ಅದನ್ನು ಹಾಕ್ತೀನಿ. ಇದರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಗೋಡಂಬಿನ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬಾ ಒಳ್ಳೆಯದು ಸಹ. ಇದು ವೆರಿ ಹೆಲ್ದಿ ಪಾಯಸ ಅಂತ ಹೇಳ್ಬೋದು, ಕೋಕೋನಟ್ ಹಾಲಿಂದ ಮಾಡಿರೋದ್ರಿಂದ. ನಾವು ಇವಾಗ ಇದನ್ನು ಮುಚ್ಚಿಬಿಟ್ಟು 2 ನಿಮಿಷಗಳ ಕಾಲ, ಒಂದು ಕುದಿ ಬಂದರೆ ಸಾಕು. ನಮ್ಮ ಪಾಸ್ತಾ ಆಲ್ರೆಡಿ ಬೆಂದಿದೆ. ಸೊ ಏನೂ ಬೇಯಬೇಕಾಗಿರೋ ಅವಶ್ಯಕತೆ ಇಲ್ಲ. 2 ನಿಮಿಷ ಒಂದು ಕುದಿ ಬಂದರೆ ಸಾಕು. ಈಗ ನೋಡ್ಬೋದು ಇಲ್ಲಿ ನೀವು. ಆ ಕುದಿ ಬರೋದಕ್ಕೂ ಅಷ್ಟೇ ಸಣ್ಣ ಉರಿಲೇ ಇಟ್ಟಿದ್ದೆ ನಾನು. 2 ನಿಮಿಷದಲ್ಲಿ ಒಂದು ಕುದಿ ಬಂದಿದೆ. ತೆಗೆದ್ಬಿಟ್ಟು ಒಂದ್ಸಲ ಕಲ್ಕೋಣ. ಬೇಗ ತಳ ಹತ್ತುತ್ತೆ ಫ್ರೆಂಡ್ಸ್ ಕೋಕೋನಟ್ ಆಯಿಲ್ ಮಿಲ್ಕ್ ಹಾಕಿರೋದ್ರಿಂದ. ದಯವಿಟ್ಟು ಹುಷಾರಾಗೆ ಸಣ್ಣ ಉರಿಲೇ ಮಾಡಿ. ಮತ್ತು ಇದನ್ನ ಇಟ್ಬಿಟ್ಟು ಆ ಕಡೆ ಈ ಕಡೆ ಹೋಗಬೇಡಿ. ಈಗ ನಮ್ಮ ಪಾಸ್ತಾದು ಪಾಯಸ ರೆಡಿ ಇದೆ, ಖೀರು. ಇದನ್ನು ಸರ್ವ್ ಮಾಡೋಣ. ತುಂಬ ಹೆಲ್ದಿ, ಹೈಲಿ ನ್ಯೂಟ್ರಿಷಿಯಸ್ ಇದು. ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಗೋಡಂಬಿ, ಬಾದಾಮಿ ಪ್ರತಿಯೊಂದು ಒಳ್ಳೆಯದೇ ಇದರಲ್ಲಿರೋದು. ಈ ಸಂಕ್ರಾಂತಿಗೆ ಈ ಪಾಯಸನ ಮಾಡಿ ನಿಮ್ಮ ಮನೇಲಿ. ವೆರಿ ಕ್ರೀಮಿ, ಇಲ್ಲಿ ನೋಡ್ಬೋದು ಕ್ರೀಮಿ ಟೆಕ್ಸ್ಚರ್ ಇದೆ. ವೆರಿ ಹೆಲ್ದಿ, ವೆರಿ ಟೇಸ್ಟಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ವೆರಿ ಹೆಲ್ದಿ ವರ್ಷನ್ ಆಫ್ ಖೀರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ನೋಡಬೇಕು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ.